ಒಂದು ಗುಂಟೂರು ಚಿಕನ್ ಮಾಡೋಣ. ಈಗ 1 ಕಪ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. 1.5 ಸ್ಪೂನಷ್ಟು ಲೈಟಾಗಿ ಸ್ವಲ್ಪ ನೀರನ್ನು ಕೊಟ್ಟುಕೊಳ್ಳೋಣ. ಒಂದು 5 ಮೆಣಸಿಗೆ ಹಾಕ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈ ಚಿಕನ್ನ ಈ ಸಮಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಗುಂಟೂರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಒಂದು 4. ನಮ್ಮದು ಗರಂ ಮಸಾಲ ಇದು ಹಾಕಿದರೆ ಸಾಕು, ಇಡೀ ಇದು ಡಿಸ್ಸಿದ್ರ ಕಥೆನೇ ಮುಗಿದೋಗುತ್ತೆ. ನಮಸ್ಕಾರ, ನಾನು ನಿಮ್ಮ JFC ಕೃಷ್ಣಪ್ಪ. ನಮ್ಮ JFC ಕುಟುಂಬದ ಸದಸ್ಯರು ಎಲ್ಲರಿಗೂ ನಮ್ಮ JFC ಮಸಾಲ ಯೂಟ್ಯೂಬ್ ಚಾನಲಿಂದ ಸುಸ್ವಾಗತ. ಯಾರು ಇವತ್ತು ವಿಶೇಷವಾದ ಒಂದು ಅತಿಥಿ ಕರ್ಕೊಂಬಂದಿದ್ದೀನಿ. ಇದೇ ಥರನೇ ಮುಂದೆ ಎಲ್ಲರನ್ನೂ ಕರ್ಕೊಂಬರ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಮ್ಮ ಚನ್ನಪಟ್ಟಣದ ಪುರುಷೋತ್ತಮರು ಬಂದಿದ್ದಾರೆ. ಇವರು ನಮ್ಮ ಫ್ರಾಂಚೈಸಿಯವರು. 10 ವರ್ಷ ಆಗಿದೆ ನಾನು ಇವ್ರಿಗೆ ಫ್ರಾಂಚೈಸಿ ಕೊಟ್ಟು. 10ನೇ ವರ್ಷದ ಸಮಾರಂಭಕ್ಕೋಸ್ಕರ ಇವರು ಏನೋ ಒಂದು ಅಷ್ಟು ಮಾಹಿತಿ ನಿಮ್ಗೆ ಕೊಡಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಜೊತೆಗೆ ನಮ್ಮ ಗುರುಗಳೇ, ನೀವು ನಮ್ಮ ಮಾತಾಡ್ತಾ ಒಂದು ಗುಂಟೂರು ಚಿಕನ್ ಹಲವಾರು ಸರಿ ಮಾಡಿ ತೋರಿಸಿದ್ದೀವಿ. ಇವ್ರ ಖುಷಿಗೋಸ್ಕರ ನಾವು ಇಲ್ಲಿ ಮಾಡಿ ಇವ್ರಿಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಮಾತಾಡಿಕೊಂಡು ಇವ್ರ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ಏನು ಎಲ್ಲನೂ ಮಾತಾಡ್ತಾ ಒಂದು ಅಡುಗೆ ಮಾಡೋಣ. ಒಂದು ಗುಂಟೂರು ಚಿಕನ್ ಮಾಡೋಣ. ಗುಂಟೂರು ಚಿಕನ್ ಮಾಡೋಕ್ಕೆ ಏನೇನು ಬೇಕು ನೋಡಿ, ಬನ್ನಿ. ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಹಸಿಮೆಣ್ಸಿಕಾಯಿ, ಟೊಮಾಟೊ, ಈರುಳ್ಳಿ, ಶುಂಠಿ ಬೆಳ್ಳಿ ಪೇಸ್ಟು. ಚಿಕನ್ ಹೆಂಗಿದೆ ಗೊತ್ತರ, ಹಂಗೆ ಸ್ಪಂಜಿದಂಗೆ ಇರಬೇಕು. ಹಂಗೆ ನಾವು ನೀವು ಗೊತ್ತಿದೆ, ನಮ್ಮ ಹೆಡ್ ಆಫೀಸಲ್ಲಿ ತಂಡ್ರ ಚಿಕನ್ ಯೂಸ್ ಮಾಡೋದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗುಂಟೂರು ಮೆಣಸಿಕಾಯಿ ಇಷ್ಟಿದ್ರೆ ಒಂದು ಅದ್ಭುತವಾದ ಗುಂಟೂರು ಚಿಕನ್ ಮಾಡ್ಬೋದು. ನಮ್ಮ ಗರಂ ಮಸಾಲ ಬಳಸಿ ಮಾಡ್ತಾಯಿದ್ದೀವಿ ಇವತ್ತು ಸ್ಪೆಷಲಾಗಿ. ಗುಂಟೂರು ಚಿಕನ್ನ ಏನಂತರಲ್ಲಿ ಬೇಕಾದ್ರೆ ಮಾಡ್ಬೋದು, ಯಾವ ಪೌಡ್ರಲ್ಲಿ ಬೇಕಾದ್ರೆ ಮಾಡ್ಬೋದು. ಕರಿ ಪೌಡ್ರಲ್ಲಿ ಮಾಡ್ಬೋದು, ನಮ್ಮ ಸಾಂಬಾರು ಪೌಡ್ರ್ ಬಂದಿದೆ ಅದರಲ್ಲಿ ಬೇಕಾದ್ರೆ ಮಾಡ್ಬಿಡೋದು ಟ್ರೈ ಮಾಡಿದ್ರೆ. ಈಗ ನಾವು ಮುಂಚೆಯಿಂದ ಗರಂ ಮಸಾಲ JFC ಮಲ್ಟಿಪರ್ಪಸ್ ಗರಂ ಮಸಾಲ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಒಲೆ ಹಚ್ಚಿಬಿಡೋಣ ತಕ್ಕಂತ. ಒಂದು 50 ml ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ತಡ ಮಾಡೋದು ಬೇಡ, ಪಟ ಅಂತ ಫ್ರೈ ಮಾಡ್ಕೊಂಡು ಹೋಗೋಣ. ಪುರುಷೋತ್ತಮರೇ, ಹೇಳಿ ಹೇಗಿದೆ ನಿಮ್ಮ ಲೈಫು? ನಮ್ಮ JFCಗೆ ಬಂದಮೇಲೆ ನಿಮಗೆ ಹೇಗೆ ಅನಿಸಿದೆ? ಚೆನ್ನಾಗಿದೆ ಅಣ್ಣ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮ ಆಶೀರ್ವಾದ ಮತ್ತು ಸಲಹೆಗಳಿಂದ ಚೆನ್ನಾಗಿ ನಡೀತಾ ಇದೆ. ಓಕೆ. ನೀವು ನನ್ನ ಹತ್ರ ಬಂದಾಗ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡಿದ್ದೀರಿ. ಹೌದು. ಕೇವಲ 17,000 ರೂಪಾಯಿ ಸಂಬಳಕ್ಕೇನೋ ನೀವು ಇದ್ರಿ ಅಂತ ನನಗೆ ಅವಾಗ ಅನಿಸಿದೆ. ಅದು ಈಗ ನಮ್ಮ JFC ನೀವು ಫ್ರಾಂಚೈಸಿ ತೊಗೊಂಡ್ಮೇಲೆ ನೀವು ನನಗೇನು ಫ್ರಾಂಚೈಸಿಗೆ ನನಗೆ ಕೊಟ್ಟಿಲ್ಲ. ನಾನು ನಿಮಗೆ ಫ್ರೀಯಾಗಿ ಕೆಲಸ ಕಲಿಸ್ಕೊಟ್ಟಿದ್ದೀನಿ, ನಿಮ್ಮ ವೃತ್ತಿ ಕಲಿಸ್ಕೊಂಡಿದ್ದೀರಿ. ನಮ್ಮ JFC ಬಂದಮೇಲೆ ನಿಮ್ಮ ಇದು ಹೇಗಿದೆ ಹೇಳಿ ಸ್ವಲ್ಪ ಹಂಗೇನೆ. ಇಲ್ಲ, JFCಗೆ ಬಂದಮೇಲೆ ತುಂಬ ಚೆನ್ನಾಗಿದೆ. ಓಕೆ. ಈಗ ಒಂದೇ ಜಾಗದಲ್ಲಿ 10 ವರ್ಷ ಆಯ್ತು ಹೋಟ್ಲ್ ಓಪನ್ ಮಾಡಿ. ಓಕೆ. ಇದುವರೆಗೂ ಅಲ್ಲೇ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ. ಪ್ರತಿ ವರ್ಷನೂ ಕೂಡ ಈ ಒಂದು ಗ್ರಾಹಕರಿಗೆ ಒಂದು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಆಫರ್ ಕೊಡ್ತಾ ಇದ್ದೀರಾ? ಖಂಡಿತ ಕೊಡ್ತಾ ಇದ್ದೀರಾ. ಕೊಟ್ಕೊಂಡು ಅದನ್ನ ನೀವು ಸ್ಟಾಪೇ ಮಾಡಿಲ್ಲ. ಲಾಸ್ಟ್ 2 years ಬ್ಯಾಗು ಕೂಡ ನಿಮ್ಮ ಬರ್ತಡೇ ಒಂದು ಮಾಡಿದ್ವಿ. ಹೌದು. ಬರ್ತಡೇ ಕೂಡ ಒಂದು ಬೈ ಒನ್ ಗೆಟ್ ಒನ್ ಕೊಟ್ಟು ಆಫರ್ ಮಾಡಿದ್ವಿ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ವಿಶೇಷವಾಗಿ 1 ಸೆಕೆಂಡ್ ಟೈಮ್ ಕೊಡಿ. ಇದನ್ನ ಹಾಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಾರಣ್ಣ. ಈಗ 1 ಕಪ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾನು. ಇದನ್ನ ಹಂಗೆ ಫ್ರೈ ಮಾಡ್ಕೊಳ್ತಾ ನೀವು ಮಾತನ್ನು ಮುಂದುವರ್ಸೋಣ. ಇವಾಗ ಈರುಳ್ಳಿನ ನೀವು ಕೆಂಪು ಬಣ್ಣಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ಅದ್ರ ಪಾಡ್ಗೆ ಅದು ಆಗ್ತಾ ಇರಲಿ. ನಮ್ಮ ಪುರುಷೋತ್ತಮರು ಇಂಟ್ರೆಸ್ಟಾಗಿ ಏನು ಒಂದೆರಡು ಮಾತಾಡ್ತಾರೆ. ಇವರು ಸ್ನೇಹಿತರುಗಳು ಎಷ್ಟು ಜನ ಇವರು ಬಂದ ಮೇಲೆ ಯಾರು ನಮ್ಮ ಫ್ರಾಂಚೈಸಿ ತಗೊಂಡು ವ್ಯಾಪಾರ ಮಾಡಿ ನಮ್ಮಿಂದ ಅವರು ಬದುಕೊಂಡು ಅವ್ರ ಜೀವನ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಸಿಂಪಲ್ಲಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಹೇಳಿಪ್ಪ. ನಾನು ಹೋಟ್ಲು ಓಪನ್ ಮಾಡಾದ್ಮೇಲೆ ಒಂದು 3-4 ಮೆಂಬರ್ಸ್ ಕೂಡ ನಮ್ಮ ಸ್ನೇಹಿತರುಗಳೇ ಹೋಟ್ಲು ಓಪನ್ ಮಾಡಿದ್ದಾರೆ. ಜಾಳ್ಳಿ ಕ್ರಾಸು ಮತ್ತು ನಮ್ಮ ಸಾತ್ನೂರಲ್ಲಿ ಮಾಡಿದ್ದಾರೆ, ರಾಮನಗರ ಮಾಡಿದ್ದಾರೆ, ಮಂಡ್ಯ ಮಾಡಿದ್ದಾರೆ, ಕನಕಪುರದಲ್ಲಿ ಮಾಡಿದ್ದಾರೆ. ಈ ಥರ ತುಂಬ ಸ್ನೇಹಿತರುಗಳೆಲ್ಲ ಈ ಒಂದು JFCನ ನಾನು ಮಾಡಾದ್ಮೇಲೆ ಇದನ್ನು ನೋಡಿಕೊಂಡು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಫಸ್ಟು ಒಬ್ಬರೇ ಬಂದರು, ಇವರಿಬ್ಬರು ಬಂದರು ಪಾರ್ಟ್ನರ್ ಆಗಿ. ಕೊನೆಗೆ ಇವರು ಸಂಪಾದನೆ ಸಾಲಿಲ್ಲ. ಇವರಿಂದ ಬೇರ್ಪಟ್ಟು ಒಬ್ಬರು ಮಂಡ್ಯದಲ್ಲಿ ಮಾಡಿದ್ರು, ಕೃಷ್ಣಪ್ಪ ಅಂತೇಳಿ. ಮಂಡ್ಯದಲ್ಲಿ ನೀವು ಸರ್ಕಲಲ್ಲೇ ಇದೆ ಹೋಟ್ಲು. ಇಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಸರ್ಕಲಲ್ಲಿ ನಮ್ಮ JFC ಹೋಟ್ಲಿದೆ. ಅಲ್ಲಿ ಹೋದಾಗ ಅವರು ಅಲ್ಲಿ ನೋಡಿ ಬಳಸ್ಕೊಳ್ಳಿ, ಇದು ಮಾಡಿ. ಹೇಳಿ ಪುರುಷೋತ್ತಮರೇ. ನಂತರ ಈಗ ಏನು ನಾವು ಒಂದಕ್ಕೊಂದು ಬಿರಿಯಾನಿ ಆಫರ್ ಕೊಟ್ಕೊಂಡು ಬಂದ್ವಿ ಪ್ರತಿ ವರ್ಷ. ಈಗ ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಅದೇ ಒಂದು ಬೈ ಒನ್ ಗೆಟ್ ಒನ್ ಬಿರಿಯಾನಿ 1 ತಿಂಗಳು ಸತತವಾಗಿ ಕೊಡೋಣ ಗ್ರಾಹಕರಿಗೆ ಅಂತ ಒಂದು 10 ವರ್ಷದ ಒಂದು ಆ್ಯನಿವರ್ಸರಿಗೋಸ್ಕರ ಪ್ರತಿದಿನ 1 ತಿಂಗಳು ಸತತವಾಗಿ ಈ ಒಂದು ಆಫರ್ ಇರುತ್ತೆ. ಇದನ್ನೆಲ್ಲ ಗ್ರಾಹಕರು ಸದುಪಯೋಗ ಪಡಿಸ್ಕೋಬೇಕು. ಜೊತೆಗೆ
ಈ ಒಂದು ಬಿರಿಯಾನಿ ಒಂದು ತಿಂಗಳಿರೋದ್ರಿಂದ ರಾಮನಗರದಿಂದನೂ ಕೂಡ ಬಂದು ತೊಗೊಂಡೋಗ್ಬೋದು. ಯಾರೋ 10-20 ಬಿರಿಯಾನಿ ಬೇಕು ಅಂದರೆ ರಾಮನಗರದಿಂದ ಬರ್ಬೋದು, ಮದ್ದೂರಿಂದನೂ ಬರ್ಬೋದು. ನೀವು ಯಾವಾಗ ಬಂದ್ರೂ ಕೂಡ 10 ನಿಮಿಷದಲ್ಲಿ ನಿಮಗೆ ಬಿರಿಯಾನಿ ವಾಪಸ್ ಕೊಟ್ಟು ಕಳಿಸ್ತೀವಿ. ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸಲ್ಲ ನಮ್ಮ ಇದರಲ್ಲಿ. ಅದು ಸಾಧ್ಯವಾದದ್ದು ನಮ್ಮ ಕೃಷ್ಣಪ್ಪರ ನಮ್ಮ ಗುರುಗಳಾದಂಥ ಅವ್ರದ್ದು ಒಂದು ಮೆಥಡಿಂದ. ಏಕೆಂದರೆ ಎಲ್ಲರೂ ಕೂಡ ಈಗ 1000 ಬಿರಿಯಾನಿ ಬೇಕಾದ್ರೂ ಒಂದು 40 ನಿಮಿಷದಲ್ಲಿ ಕೊಡ್ಬೋದು. ಅದನ್ನು GFCಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಒಂದು 1 ಅವರ್ಲಿ 1000 ಬಿರಿಯಾನಿ ಕೊಡಲ್ಲ. ಈ ಒಂದು ಆಫರು ಇರೋ ತನಕ ಕೂಡ ನೀವು ಬಂದರೆ ಹೆಚ್ಚು ಹೊತ್ತು ವೆಯ್ಟ್ ಮಾಡಿಸಲ್ಲ. 10 ನಿಮಿಷದಲ್ಲಿ ನೀವು 50 ಬಿರಿಯಾನಿ ಕೇಳಿದ್ರು 10 ನಿಮಿಷದಲ್ಲಿ ಕೊಟ್ಟು ಕಳಿಸ್ತೀವಿ. ಒಂದು ತಿಂಗಳ ಕಾಲ ನಿಮಗೆ 130 ರೂಪಾಯಿ ಕೊಟ್ಟರೆ 2 ಬಿರಿಯಾನಿ ಸಿಗುತ್ತೆ. ಎಷ್ಟನೇ ತಾರೀಕಿಂದ? ಇದೇ ತಿಂಗಳು 14ನೇ ತಾರೀಕಿಂದ ಲಾಂಚ್ ಆಗುತ್ತೆ. ದಯವಿಟ್ಟು ಈ ಅವಕಾಶನ ದಯವಿಟ್ಟು ಎಲ್ಲರೂ ನೀವು ಉಪಯೋಗಿಸ್ಕೊಡಿ. ಉಪಯೋಗಿಸ್ಕೊಂಡು ಈ ಅನುಕೂಲನ ಪಡ್ಕೋಬೇಕು ಅಂತ ನನ್ನ ಕಳಕಳಿಯ ಪ್ರಯತ್ನ. ನೋಡಿ, ಈಗ ನಾವು ಅವ್ರಿಗೆ ಹೇಳಿದ್ವಿ, ನಾವು ಯಾವುದೂ ಫ್ರಾಂಚೈಸಿಗೆ ದುಡ್ಡು ತಗೊಂಡಿಲ್ಲ ಮಾಡಿಲ್ಲ ಅಂತೇಳಿ. ಅದು ಕಟ್ಟು ಸತ್ಯ, ಅವರೇ ಬಂದು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನ ಕಟ್ಕೋಬೇಕು ಅನ್ನೋ ಯಾರ ಉದ್ದೇಶ ಇದ್ದರೆ ನಮ್ಮ ಹತ್ರ ಬನ್ನಿ, ನಾವು ಟ್ರೈನಿಂಗ್ ಕೊಡ್ತೀವಿ, ಹೇಳ್ಕೊಡ್ತೀವಿ. ಎಷ್ಟು ಸಿಂಪಲಾಗಿ ಹೇಳ್ಕೊಡ್ತೀವಿ ಅಂದರೆ ಎಳೆ ಮಕ್ಕಳು ಕೂಡ ಬಿರಿಯಾನಿ ಮಾಡ್ಬೋದು. ಆ ಥರ ಒಂದು ಆಧುನಿಕ ಸ್ಟೈಲಿಗೆ ನಾವು ಆಲ್ರೆಡಿ ತಲುಪಾಗೋಗಿದೆ. ಆದ್ದರಿಂದಲೇ ನಮಗೆ ಆ ಥರ ಈ ಕೆಲಸಗಾರರ ಒತ್ತಡ ಅವು ಇವು ಎಲ್ಲನೂ ಆದಷ್ಟು ಕಮ್ಮಿ ಮಾಡಿದ್ದೀವಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಸಮಯ ಬಂದಿದೆ, ನಾನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಕೆಂಪಿಗೆ ಇದು ಫ್ರೈ ಆಗಿದೆ, ಕೆಂಪು ಬಣ್ಣಕ್ಕೆ ಬರಬೇಕು. ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಮಾತಿನ ಜೊತೆ ಅಡುಗೆನೂ ಚೆನ್ನಾಗಿರಲಿ, ಅಡುಗೆ ಮಾಡೋ ವಿಧಾನವೂ ಚೆನ್ನಾಗಿರಲಿ. ನೋಡಿ, ಈಗ ಕೆಂಪು ಬಣ್ಣಕ್ಕೆ ಬಂದಿದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ, 1.5 ಸ್ಪೂನಷ್ಟು. ಅಡುಗೆ ಮಾತಾಡ್ಕೊಂಡು ಅಡುಗೆ ಕೆಲಸ ಕೆಟ್ಟೋಗ್ಬಿಡ್ಬಾರ್ದು. ಅದ್ರ ಕಡೆನೂ ತುಂಬ ಶಾರ್ಪಾಗಿ ನೀವು ಗಮನ ಹರಿಸ್ಬೇಕು. ಯಾಕೆಂದರೆ ನಮಗೆ ಈ ಟ್ರೈನಿಂಗು ಖಂಡಿತ ಇದೆ. ಯಾಕೆಂದರೆ ನಾನು ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡ್ತೀನಲ್ಲ, ಮಾತಿನ ಪಾಡಿಗೆ ಮಾತು, ಅಡುಗೆ ಪಾಡಿಗೆ ಅಡುಗೆ ಯಾವತ್ತೂ ತುಂಬ ಶಾರ್ಪಾಗಿ ನೀವು ಕಲ್ತ್ಕೊಂಡು ಮಾಡಬೇಕು. ಏನಪ್ಪ, ಮಾತು ಕಡೆ ಗಮನ ಹರಿಸ್ಬಿಟ್ಟು ನೀವು ಇಲ್ಲಿ ಕೋಟೆ ಬಿಟ್ಬಿಡ್ಬಾರ್ದು ಟಕ್ಕಂತ. ಅವಾಗ ಏನಾಗುತ್ತೆ ಅಂದರೆ ಕೆಲಸ ಕೆಟ್ಟೋಗುತ್ತೆ. ಈಗ ಇದು ಫ್ರೈ ಆಯ್ತಾ ಇರಲಿ, ಲೈಟಾಗಿ ಸ್ವಲ್ಪ ನೀರನ್ನು ಕೊಟ್ಕೊಳ್ಳೋಣ. ರುಬ್ಬು ಕೆಲಸ ಇದೆ, ಅದನ್ನು ಮಾಡ್ಕೊಳ್ಳೋಣ. ಈಗ ಹಸಿಮೆಣ್ಸಿಕಾಯಿ ಒಂದು ಅರ್ಧ kg ನಾನು ಚಿಕನ್ ಯೂಸ್ ಮಾಡಿದ್ದೀನಿ. ಒಂದು 5-6 ಮೆಣಸಿಕಾಯಿ ಸಾಕು, ತುಂಬ ಖಾರ ಬೇಡ. ಯಾಕಂದರೆ ನಮ್ಮ ಗರಂ ಮಸಾಲಲ್ಲಿ ತುಂಬ ಖಾರ ಇರ್ತದೆ. ಒಂದು 5 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸೊಪ್ಪು ತಗೊಳ್ಳಿ, ಪುದೀನ ಸ್ವಲ್ಪ ಹಾಕ್ಕೊಳ್ಳಿ ಗ್ರೈಂಡ್ಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಹೀಗೆ ರುಬ್ಬಿರೋದನ್ನು ಇದರೊಳಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ರುಬ್ಬಿರೋದನ್ನು ಇದನ್ನು ನಾವು ಫ್ರೈ ಮಾಡೋಣ. ಗುಂಟೂರು ಚಿಕನ್ನು ಹಲವಾರು ಥರ ಮಾಡ್ತಾರೆ, ಅದರಲ್ಲೇನು ಇದೇ ಥರ ಅದೇ ಥರ ಅಂತ ಏನಿಲ್ಲ. ನಾವು ಈ ಟೈಪಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ನಮ್ಮ GFC ಒಳಗೆ ಇದೇ ಥರ ನಿಮಗೆ ಮಾಡೋದು ನಾವು. ಪ್ರತಿ ಕಸ್ಟಮರ್ಗಳು ನೋಡ್ಕೊಳ್ಳಿ. ಗುಂಟೂರು ಚಿಕನ್ ನಿಮಗೆ ಹಲವಾರು ಥರ, ಆಂಧ್ರಾಗೆ ಹೋದರೆ ಬೇರೆ ಥರ ಇರ್ತದೆ, ನೀವು ತಮಿಳ್ನಾಡಿಗೆ ಹೋದರೆ ಬೇರೆ ಥರ ಇರ್ತದೆ, ಬೇರೆ ಊರಿಗೆ ಹೋದರೆ ಬೇರೆ ಥರನೇ ಇರ್ತದೆ. ಏನು ಗುಂಟೂರು ಚಿಕನ್ ಏನ್ರಿ ಅಂತ ಬೈಯಕ್ಕೆ ಹೋಗ್ಬೇಡಿ ಸ್ವಾಮಿ. ಇದೊಂಥರ ಟೇಸ್ಟಾಗಿರುತ್ತೆ. ಇದೊಂದು ನೇಮು ನಾವಿಟ್ಟು ನಾವು ಮಾಡಿದ್ದೀವಿ ಅಷ್ಟೇ. ಪುರುಷೋತ್ತಮ ಹೇಳಿ, ನೀವು 14ನೇ ತಾರೀಕು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಮಾತ್ರ ಕೊಡ್ತಾ ಇದ್ದೀರಾ? ಬಾಕಿ ನಿಮ್ದು ಏನೇನು ಅಲ್ಲಿ ಇರುತ್ತೆ, ನಿಮ್ಮ ಹತ್ರ ಏನೇನು ಸಿಗುತ್ತೆ? ಬೈ ಒನ್ ಗೆಟ್ ಒನ್ ಬಿರಿಯಾನಿ ಮಾತ್ರ ಅವತ್ತು ಕೊಡೋದು. ಬಟ್ ಎಲ್ಲ ಸ್ಟಾರ್ಟರ್ಸ್ಗಳ ಇರುತ್ತೆ. ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ನು, ಚಿಕನ್ ಪೆಪ್ಪರ್ ಡ್ರೈ, ಕಬಾಬು, ಲಾಲಿಪಾಪು, ಫಿಶ್ ಕಬಾಬು, ಮತ್ತೆ ಕಾಲ್ ಸೂಪ್ ಕೂಡ, ಮಾರ್ನಿಂಗ್ ಕಾಲ್ ಸೂಪ್ ಕೂಡ ಸಿಗ್ತದೆ. ಇಷ್ಟು ಕೂಡ 14ನೇ ತಾರೀಕಿಂದನೂ ಶುರು ಆಗುತ್ತೆ. ಓಕೆ, ಒಂದು ತಿಂಗಳು ಸತತವಾಗಿ ಕೊಡ್ತೀವಿ. ನೋಡಿ, ಇದು ಗಮನ ಮಾಡ್ಕೊಳ್ಳಿ. ಈಗ ನೀವು ಬರೀ ಬಿರಿಯಾನಿ ಮಾತ್ರ 1 ಬೈ 1 ಗೆಟ್ 1 ಬೈ ಇಲ್ಲ, ನಿಮ್ಗೆ ಎಲ್ಲಾ ತರದ್ದು ಸ್ಟಾರ್ಟರ್ಸು ಸಿಗುತ್ತೆ. ಬಟ್ ಅದು ಚಿಲ್ಲಿ ಚಿಕನ್ ಆಗಿರ್ಬೋದು, ಬಟರ್ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ ಅಲ್ಲಿ. ಯಾಕಂದ್ರೆ ಅದು ಚನ್ನಪಟ್ಟಣ ಅನ್ನೋ ರೂರಲ್ ಏರಿಯಾ. ಈ ನಮ್ಮ ಅಂಗಡಿನಲ್ಲಿ ಫಿಶ್ ಇಲ್ಲ. ನಾವು GFCನಲ್ಲಿ ನೀವು ಫಿಶ್ ಯಾಕೆ ಕೊಡಲ್ಲ ಅಂತ ಅಲ್ಲೂ ಕೊಡಿ ಅಂತ ಕೇಳ್ಬಿಟ್ಟಿಲ್ಲ. ನಾವು ಫಿಶಿಗೆ ಕೊಡಲ್ಲ, ನಾವು ಫಿಶ್ಗೆ ಹೋಗಿಲ್ಲ. ಅದು ರೂರಲ್ ಇರೋದ್ರಿಂದ ನೀವು ಎಲ್ಲಾದರೂ ಜನ ಎಲ್ಲ ಕ್ವಾಂಟಿಟಿ ಆಗಿರ್ತಾರೆ. ಯಾಕೆಂದರೆ ಒಂದೊಂದೇ ಒಂದು ಹೋಟ್ಲು ನಾನ್ ವೆಜ್ ಇರೋದ್ರಿಂದ ಜನಕ್ಕೆ ಎಲ್ಲ ನೀವು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಅಲ್ಲಿ ಅವ್ರು ಫಿಶ್ಶು ಕೊಡ್ತಾರೆ, ನಿಮಗೆ ಬೋಟಿ ಫ್ರೈ ಇರ್ತದೆ, ಈ ಥರದ್ದು ಇರುತ್ತೆ. ಭಾನುವಾರ ಕಾಲ್ ಸೂಪು ಇಂಥವೆಲ್ಲ ಸ್ಪೆಷಲ್ ಆಗಿರುತ್ತೆ. ಇದನ್ನೆಲ್ಲನೂ ಮಟನ್ ಬಿರಿಯಾನಿ ಇರ್ತದೆ. ಇದೆಲ್ಲ ನೀವು ಬಳಸ್ಕೋಬೇಕಷ್ಟೇ.
ಈಗ 1/1 ಚಿಕನ್ ಬಿರಿಯಾನಿ ಹೇಳ್ಬಿಟ್ರಿ, ಓಕೆಪ್ಪ. ನಾಳೆ ಮಟನ್ ಬಿರಿಯಾನಿ ಬಂದ್ಬಿಟ್ಟು ನೀವು 1/1 ಕೊಡಿದ್ರೆ ಏನ್ ಮಾಡ್ತೀರಿ? ಮಟನ್ ಬಿರಿಯಾನಿ ಇಲ್ಲ ಅಣ್ಣ, ಅಲ್ಲಿ ಆಫರ್ ಅದನ್ನ ಮೆನ್ಷನ್ ಮಾಡ್ತೀವಿ ಹೋಟೆಲ್ನಲ್ಲಿ. ಅದನ್ನ ನೀವು ಇಲ್ಲಿ ಹೇಳ್ಬೇಕು. ಚಿಕನ್ ಬಿರಿಯಾನಿ ಮಾತ್ರ ಬೈ ಒನ್ ಗೆಟ್ ಒನ್, ಮಾತ್ರ ಬೈ ಒನ್ ಗೆಟ್ ಒನ್ ಇರ್ತದೆ. ನೀವು ಬಾಕಿ ಕುಸ್ಕಾ ತಗೊಂಡ್ರೆ ಏನ್ ಮಾಡ್ತೀರಿ? ಕುಸ್ಕಾ ಅದು ಮಾಮೂಲಿ ರೇಟ್ 40 ರೂಪೀಸ್ ಇರುತ್ತೆ. 40 ರೂಪೀಸ್ ಕುಸ್ಕಾ ಇರುತ್ತೆ, ನೀವು ಅದನ್ನ ದಯವಿಟ್ಟು ಬಳಸ್ಕೋಬಹುದು. ನೋಡಿ, ನಾನು ಟೆಂಡರ್ ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಚಿಕನ್ನ ಈ ಸಮಯದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಘಮ 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 ಅಂತ ಇದೆ, ಇನ್ನೂ ಚಿಕನೇ ಹಾಕಿಲ್ಲ. ಪರಿಮಳ ಹೆಂಗೆ ಬರ್ತಾ ಇದೆ ಅಂದರೆ ಅಷ್ಟೊಂದು ಪರಿಮಳ ಬರ್ತಾ ಇದೆ. ಆ ಶುಂಠಿ ಬೆಳ್ಳುಳ್ಳಿ, ಆ ಸೊಪ್ಪು ಇವೆಲ್ಲ ಫ್ರೈ ಮಾಡಿದಾಗ ನಿಮಗೆ ಅದ್ಭುತವಾದ ಟೇಸ್ಟ್ ಇರ್ತದೆ. ಈಗ ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ಆಮೇಲೆ ಬೇಕಾದ್ರೆ ನಿಂಗೆ ಎಷ್ಟು ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇದು ನೋಡಿ, ಗ್ರೀನ್ ಚಿಲ್ಲಿ ಥರ ಕಾಣಿಸ್ತಾ ಇದೆ ನೋಡೋಕ್ಕೆ, ಅಲ್ವರಾ? ಹೌದು. ಈಗ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೆಂಗೆ ಚೇಂಜ್ ಆಗೋಗುತ್ತೆ ಅಂತ. ಈಗ ಇದಾಯಿತು. ಈಗ ಇದಕ್ಕೆ ನಾವು ಕೆಲವರು ಇದನ್ನು ಡ್ರೈ ಬೇಕಾದ್ರೆ ಮಾಡ್ತಾರೆ, ನಾವು ಗ್ರೇವಿ ಥರ ಮಾಡ್ತಾ ಇದ್ದೀವಿ. 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಕಪ್ಪು ಅಷ್ಟು ತೆಂಗಿನಕಾಯಿ. ಟೊಮಾಟೊ ನಾನು ದೊಡ್ಡ ಕಪ್ಪಲ್ಲಿ ಇದೆ, ಇದು ನನಗೆ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಟೊಮಾಟೊ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿಲ್ಲ, ಅದು ಹಸಿ ಹಸಿ ಹಾಕಿದರೆ ಇದ್ರ ಪರಿಮಳ ಹಾಗೆ ಇರ್ತದೆ. ಸ್ವಲ್ಪ ಹಸಿ ಹಸಿ ಹಾಕಿದ್ದು ಫ್ಲೇವರು ಅದು ಹಾಗೆ ಘಮ 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 ಅಂತ ಇರುತ್ತೆ. ಕರಿಬೇವಿನ ಸೊಪ್ಪು ನೀವು 2 ಥರನೂ ಬೇಕಾದ್ರೆ ಯೂಸ್ ಮಾಡ್ಬೋದು. ಒಂದು ತುಂಬ ಆಯಿಲಲ್ಲಿ ಡಿಪ್ ಫ್ರೈ ಮಾಡಿದರೆ ಅದೊಂಥರ ಟೇಸ್ಟ್ ಇರ್ತದೆ. ನೀವು ಪ್ಲೈನಾಗಿ ಹಾಕಿದರೆ ಅದೊಂಥರ ಬೇರೆ ಟೇಸ್ಟ್ ಥರ ಇರ್ತದೆ. ಇಡೀ ಇದು ಗ್ರೇವಿನಲ್ಲಿ ಗಮ್ಮಂತಾನೆ ಇರ್ತದೆ ಈ ಕರಿಬೇವಿನ ಸೊಪ್ಪಿನ ವ್ಯವಸ್ಥೆ. ಆ ಥರ ಸ್ವಲ್ಪ ರುಬ್ಕೊಂಬಂದ್ಬಿಡೋಣ. ನೋಡಿ, ರುಬ್ಬಿರೋದನ್ನು ಕಾಯಿನ 2 ಸೇರಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಟೊಮಾಟೋನು ಇದು ರುಬ್ಬಿದ ತಕ್ಷಣ ಕಲರ್ ಕಲರೇ ಚೇಂಜ್ ಆಗೋಯ್ತು. ನೋಡಿ, ಏನು ಹಂಗಿತ್ತು ಹಿಂಗಾಗ್ಬಿಡ್ತಲ್ಲ ಅಂತ. ಅದು ಹಾಗೆ ಅಡುಗೆ ಮಾಡೋವರೆಗೂ ನಾವು ಏನು ಅದು ಹೇಳಕ್ಕೆ ಬರಲ್ಲ. ಅರ್ಥ ಆಯ್ತರಾ? ಈಗ ನೋಡಿ, ನೀವು ಏನು ಹೇಳಿದ್ರೆ ಗುಂಟೂರು ಚಿಕನ್ಗೆ ಬಂದ್ಬಿಡ್ತದು. ಬಸ್ ಸ್ಟಾರ್ಟಿಂಗ್ ನೋಡುವಾಗ ಏನು ಅನ್ನಿಸ್ತಾಯಿತ್ತು? ಅದು ಗ್ರೀನ್ ಕಲರ್. ಗ್ರೀನ್ ಕಲರ್ ಇರ್ತದೆ. ಗ್ರೀನ್ನ ಕೆಂಪು ಇದು ಬಂದು ನುಂಗಾಕ್ಬಿಡ್ತು. ಹೌದು. ಅರ್ಥ ಆಯ್ತಾ? ಇದು ಚೆನ್ನಾಗಿ ಬೇಯಲಿ. ಇತ್ತೀಚೆಗೆ ಒಂದು ನಿಮ್ಮದು ಕಂಪ್ಲೇಂಟ್ ಇದೆ ನಮ್ಮ ಹತ್ರ, ತುಂಬ ಜನ ಕೇಳ್ತಾರೆ GFC ಪೌಡ್ರು ನಮ್ಮ ಚನ್ನಪಟ್ಟಣದಲ್ಲಿ ಸಿಗಲ್ಲ ಅಂತಾರೆ. ಹೌದು ಸರ್, ಸ್ಟಾರ್ಟಿಂಗ್ ಅದಕ್ಕೆಲ್ಲ ನೀವುಗಳೇ ಕಾರಣ. ಅದಕ್ಕೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಯಾವ ಫ್ರಾಂಚೈಸಿ ಕೊಟ್ಟಿರೋರಿಗೆ ತಗೊಂಡ್ರೆ ತಗೋಬೋದು, ಬಿಟ್ಟರೆ ಬಿಡ್ಬೋದು ನಾವು ಉದ್ದೇಶದಲ್ಲಿ ನಾವು ಇದ್ದೀವಿ. ಇಷ್ಟಿನವರೆಗೂ ಅದೇ ಥರನೇ ಮೇಂಟೈನ್ ಮಾಡೋದು. ನಾವು ಒತ್ತಡ ಯಾರಿಗೂ ಹಾಕಲ್ಲ. ಒಂದು ನಿಮ್ಮ ತಲೆಯೊಳಗೆ ಇರ್ತದೆ ಏನಂತ, ನಾನು ಕಬಾಬ್ ಪೌಡ್ರು ನನ್ನ ಕೌಂಟರ್ ಕೊಟ್ಟರೆ ಕಬಾಬ್ ತಗೊಳಕ್ಕೆ ಯಾರು ಬರೋಲ್ಲ ಅಂತ ನಿಮ್ಮ ಭಾವನೆ ಇರ್ತದೆ. ಅದು ಎಂದಿಗೂ ಸುಳ್ಳು. ಅದನ್ನು ನಿಮ್ಮ ಗಮನದಲ್ಲಿ ಇರಲಿ. ಹೌದು. 1 kg ಕಬಾಬು ಮನೇಲಿ ಮಾಡೋರು ನಿಮ್ಮ ಯಾವ ಕಾರಣಕ್ಕೂ ನಿಮ್ಮ ಹೋಟ್ಲಲ್ಲಿ ಬಂದು ಕಬಾಬು ತಗೊಳ್ಳಲ್ಲ. ಹೌದು. ಯಾರು 1/4 kg ತಗೋಬೇಕೋ ಅವ್ರು ಮಾತ್ರ ತಗೊಳ್ತಾರೆ. ಅರ್ಜೆಂಟ್ ಇರೋರು ತಗೊಳ್ತಾರೆ. ನಿಜ, ಸತ್ಯ ತಾನೆ? ನೀವು ಯಾವಾಗ ನೀವು ನಮ್ಮ ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಕೊಡದೆ ಹೋಗ್ತೀರಿ, ನಮ್ಮ ಟೇಸ್ಟ್ನ ನೀವು ಕಳ್ಕೊತೀರಿ. ಹೌದು. ಈಗ ಒಂದು ಮನೆಯಲ್ಲಿ ಹೋಗಿ ಒಂದು ಅಡುಗೆ ಮಾಡ್ತಾ ಇರ್ತಾರೆ, ಯಾರೋ ನೆಂಟರು ಬಂದಿರ್ತಾರೆ 4 ಜನ. ನೀವು ಕಬಾಬ್ ಪೌಡ್ರನ್ನ ಮೊದಲು ತಗೊಂಡು ಮಾಡಿರ್ತಾರೆ, ಅದು ಅತ್ಯುತ್ತಮ ಇರ್ತದೆ. ಅವ್ರು ಕೇಳ್ತಾರೆ, ನೀವು ಎಲ್ರಿ ಮಾಡಿದ್ರಿ ತಂದ್ರಿ ಕಬಾಬ್ ಪೌಡ್ರ್ ಅಂತೇಳಿ. ಅವಾಗ ನೀವು ಹೇಳ್ಬೇಕು GFC ತಂದಿರ್ಕಂಡ್ರಿ ಅವರು ಅಂತ ಅವ್ರು ಹೇಳ್ತಾರೆ. ಅವಾಗ ಅಲ್ಲಿ ತಿಂದಿರೋರು ಸೇರಿ ನಿಮ್ಗೆ 4 ಜನ ಕಸ್ಟಮರು ಇನ್ನೂ ಡೆವಲಪ್ ಆಗ್ತಾರೆ ವಿನ ಈಗ ಹೇಳೋದು ನಾವು ಇಲ್ಲಿ ಕೊಟ್ಬಿಟ್ರೆ ವ್ಯಾಪಾರ ಎಲ್ಲ ಅಲ್ಲಿ ಉಂಟೋಗುತ್ತೆ ಅಂತ ನೀವು ತಪ್ಪು ತಿಳ್ಕೊಂಡಿರೋದು ಯಾವತ್ತೂ ಅದು ತಪ್ಪು. ಅದು ನಿಮ್ಮ ಗಮನದಲ್ಲಿ ಇರಲಿ. ಅರ್ಥ ಆಯ್ತಾ? ಅದನ್ನೆಲ್ಲ ನೀವು ಮಾಡಲ್ಲ, ನನ್ಗೆ ಗೊತ್ತಿದೆ. ಬೇಜಾರಿಲ್ಲ ಅದ್ರ ಬಗ್ಗೆ. ಕಸ್ಟಮರ್ ನೀವು ಒಳ್ಳೆ ಪದಾರ್ಥ ನೀವು 1000 ಕಿಲೋಮೀಟರ್ ಆಚೆ ಇರಲಿ, ಜನ ಬಂದು ತಗೊಳ್ತಾರೆ. ಯಾಕೆ ನಮ್ಮ ಇಂಡಿಯಾದಲ್ಲಿ ಇವತ್ತು ಕಬಾಬ್ ಪೌಡರ್, ಬೆಸ್ಟ್ ಕಬಾಬ್ ಪೌಡರ್ ಇಂಡಿಯಾ ಅಂತ ಫಸ್ಟ್ ಪ್ಲೇಸಲ್ಲಿ ಹಾಕಿದ್ದೀವಿ ನಾವು. ಕಾರಣ ಏನು? ನಮ್ಮ ವ್ಯಾಪಾರ ಕಡಿಮೆ ಇದೆ. ನನಗೆ ಹೊಟ್ಟೆ ತುಂಬುವಷ್ಟು ವ್ಯಾಪಾರ ಮಾತ್ರ ಇದೆ, ಒಪ್ಕೋತೀನಿ. ಆದರೂ ಬೆಸ್ಟ್ ಕಬಾಬ್ ಪೌಡರ್ ಇಂಡಿಯಾ ಅಂತ ಫಸ್ಟ್ ಪ್ಲೇಸಲ್ಲಿ ಜನ ಯಾಕೆ ನನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ? ಅದನ್ನ ನೀವು ಪ್ರತಿಯೊಬ್ಬರು ಮನಗಂಡ್ಕೊಂಡ್ರೆ ಇಡೀ ಚನ್ನಪಟ್ಟಣದ ಗಿರಾಕಿ ಎಲ್ಲಾರನ್ನು ನೀವು ನಿಮ್ಮ ಹೋಟ್ಲಿಗೆ ಕವರ್ ಮಾಡ್ಬೋದು. ಅರ್ಥ ಆಯ್ತು ನಿಮ್ಗೆ ಹೇಳಿದ್ ನಾನು. ಈ ಕಬಾಬ್ ಪೌಡರ್ ಕೊಡೋದ್ರಿಂದ ಇನ್ನು ವ್ಯಾಪಾರ ನಿಮಗೆ ಧೂಳಾಗುತ್ತೆ ವಿನ ಕಡಿಮೆ ಆಗಲ್ಲ. ತಗೊಂಡೋಗಿ ಮನೇಲಿ ಮಾಡ್ಕೊಂಡ್ಬಿಟ್ರು ನಮ್ಮ ಹತ್ರ ಕಬಾಬ್ ತಗೊಳಕ್ ಬರಲ್ಲ ಅಂತ ಅನ್ನೋದು ನಿಮ್ಮ ತಪ್ಪು ಕಲ್ಪನೆ. ಇನ್ ಮೇಲೆ 14ನೇ ತಾರೀಕಿಂದ 100 ಗ್ರಾಮ್ಸ್ ಗರಂ ಮಸಾಲ, ಕಬಾಬ್ ಪೌಡ್ರು, ಮತ್ತೆ ಈಗ ನೀವೇನು ಹೊಸದಾಗಿ ಲಾಂಚ್ ಮಾಡಿದೀರಾ ಸಾಂಬಾರ್ ಪೌಡರ್ ಇದೆಲ್ಲ ವೆಜ್ಜು, ಅದನ್ನು ಕೂಡ ನಾನು ಹೋಟ್ಲಲ್ಲಿ 14 ತಾರೀಕಿಂದ ಎಲ್ಲ ಕಸ್ಟಮರ್ಗೂ
ಸಿಗೋ ಥರ ನಾನು ನೋಡ್ಕೊತೀನಿ. ಮಾಡ್ತಾರೆ. ನಾನು ನೋಡಿ ನಿಮಗೆ ಫಸ್ಟೇ ಹೇಳಿದೆ, ನಾನು ಯಾವತ್ತೂ ನನ್ನ ಲೈಫಲ್ಲಿ ಯಾರ ಮೇಲೂ ಒತ್ತಡ ಏರಿಲ್ಲ. ನಾನು ಯಾವತ್ತು ಎಲ್ಲರನ್ನೂ ಅವ್ರವ್ರು ಫ್ರೀಯಾಗಿ ಬದುಕಲಿ ಅಂತ ನಾನು ಬಿಟ್ಟಿದ್ದೀನಿ ವಿನ ನಾನು ಫ್ರಾಂಚೈಸಿ ತೊಗೊಂಡಿದ್ಯಪ್ಪ ನೀನು ಪೌಡ್ರ್ ಮಾರಲೇಬೇಕು ಮಟ್ಟಬೇಕು ಅಂತ ನಾನು ಯಾವತ್ತೂ ಯಾರಿಗೂ ಒತ್ತಡ ಏರಿಲ್ಲ. ನಾನು ಏನು ಇವ್ರಿಗೆ ಮನದಟ್ಟು ಮಾಡಿ ಹೇಳ್ತೀನಿ ಅಂತಂದರೆ, ನೀವು ಮಾರಾಟ ಮಾಡಿದ್ರೆ ನಿಮ್ಗೆ ಅದರಿಂದ ಒಳ್ಳೇದಾಗುತ್ತೆ ವಿನ ಯಾವ ಕಾರಣಕ್ಕೂ ಕೆಟ್ಟದಾಗಲ್ಲ. ಅದನ್ನು ಪ್ರತಿಯೊಬ್ಬರು ಫ್ರಾಂಚೈಸಿ ತೊಗೊಂಡ್ರವರು ಗಮನದಲ್ಲಿ ಇಟ್ಕೊಂಡು ಮಾಡಿರಿ. ನೋಡಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು 4. ಇದು ಗುಂಟೂರು ಸ್ಟೈಲ್ಗೋಸ್ಕರ ಇದು. ಆಮೇಲೆ ನಮ್ಮದು ಗರಂ ಮಸಾಲ, ಇದು ಹಾಕಿದರೆ ಸಾಕು, ಇಡೀ ಇದು ಡಿಸ್ ಇದ್ರ ಕಥೆನೇ ಮುಗಿದೋಗುತ್ತೆ. ಆ ಥರ ಇರ್ತದೆ ಪರಿಮಳ. ನೀವು ನಾನು 1.5 ಸ್ಪೂನಲ್ಲಿ ಒಂದೇ ಅರ್ಧ ಕೆ ಜಿಗೆ 1 ಕೆ ಜಿಗೆ 1.5 ಸ್ಪೂನ್ ಇರೋದು, ನಾನು 1 ಸ್ಪೂನ್ ಮಾತ್ರ ಇಲ್ಲಿ ಬಳಸಿದ್ದೀನಿ. ಇದು ಮಲ್ಟಿಪರ್ಪಸ್ ಗರಂ ಮಸಾಲ. ಇದರಲ್ಲಿ ನೀವು ಏನು ಬೇಕಾದ್ರೆ ಅಡುಗೆ ನೀವು ಮಾಡ್ಕೋಬೋದು. ಬಿರಿಯಾನಿಯಿಂದ ಹಿಡ್ದು ನೋಡಿ, ಈ ಪೌಡ್ರ್ ಹಾಕಿದ ತಕ್ಷಣ ನಮ್ಮ ಸೆಟ್ಟೆ ಸ್ಮೆಲ್ಲೇ ಚೇಂಜ್ ಆಗೋಯ್ತು ನೋಡಿ. ಘಮ ಘಮ ಘಮನ ಪರಿಮಳ ಬಂತೀಗ. ಅದನ್ನು ನೀವು ತುಂಬ ಹೊತ್ತು ಗರಂ ಮಸಾಲನ ಬೇಯಿಸಂಗಿಲ್ಲ, ಮಾಡೋಂಗಿಲ್ಲ. ಯಾಕೆಂದರೆ ಅದು ಫ್ರೈಡಾಗಿ 27-28 ಥರದ್ದು ಮಸಾಲೆ ಮೇಲೆ ಜಾಸ್ತಿ ಯೂಸ್ ಮಾಡಿ ನಾವು ಈ ಮಲ್ಟಿಪರ್ಪಸ್ ಗರಂ ಮಸಾಲನ ತಯಾರು ಮಾಡಿದ್ದೀವಿ. ಆಮೇಲೆ ಇತ್ತೀಚೆಗೆ ನಾವು ವೆಜ್ ಸಾಂಬಾರು ಪೌಡ್ರು ಬಂದಿದ್ದೀವಿ. ನಾಟಿ ಸ್ಟೈಲು, ನಾಗಮಂಗಲ ನಾಟಿ ಸ್ಟೈಲಲ್ಲಿ ವೆಜ್ ಸಾಂಬಾರು ಪೌಡ್ರ್ ತಂದಿದ್ದೀನಿ. ಅದನ್ನು ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ, ತಗೊಳ್ಳಿ, ಅಡುಗೆ ಮಾಡಿ. ನಿಮಗೆ ಆ ಥರ ಕೋಂಬೋ ಸಿಸ್ಟಮ್ ಏನೇ ಬೇಕು ಅಂದರೆ ನಮ್ಮ GFC ಮಸಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮಗೆ ಕ್ಲೀನ್ ಶಾಟ್ ಕಳಿಸಿದರೆ ನಮ್ಗೆ ಫುಲ್ ಪ್ಯಾಕೇಜ್ ಬಂದು 650 ರೂಪಾಯಿ ಆಗುತ್ತೆ. ಅದರಲ್ಲಿ ನಿಮಗೆ 400 ರೂಪಾಯಿಗೆ ಕಳಿಸ್ಕೊಡ್ತೀವಿ. 250 ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಈ ಅವಕಾಶ 6 ತಿಂಗಳ ಕಾಲ ಇರ್ತದೆ, 1 ತಿಂಗಳು ಅಂತ ಇದ್ದೀನಿ. 6 ತಿಂಗಳಿಗೆ ಈ ಥರದೊಂದು ಅವಕಾಶ ಕೊಟ್ಟಿದ್ದೀವಿ. ಅದನ್ನು ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ನಾನು ಇವ್ರಿಗೆಲ್ಲ ಫ್ರಾಂಚೈಸಿ ಕೊಟ್ಟಿದ್ದೀನಿ. ನಾನು 1 ರೂಪಾಯಿ ಇವರಿಗೆ ಚಾರ್ಜ್ ಮಾಡಿಲ್ಲ. ಮುಂದೆನೇ ಇದ್ದಾರೆ, ಕೇಳ್ಕೊಳ್ಳಿ. ನನ್ನ ಪೌಡ್ರ್ ಬಳಸ್ತಾರೆ, ಅದರಲ್ಲಿ ಬರತಕ್ಕಂಥ ಲಾಭದಲ್ಲಿ ನಾನು ಜೀವನ ಮಾಡ್ತೀನಿ ಅಷ್ಟೇ. ಯಾವುದೇ ಇವ್ರ ಹತ್ರ ಬೇಡಿಕೆ ಆಗಲಿ ನನ್ನ ಫ್ರಾಂಚೈಸಿ ದುಡ್ಡು ಕೊಡಿ, ದುಡ್ಡು ಕೊಡಿ ಅಂತ ನಾನು ಎಂದು ಯಾರಿಗೂ ನಾನು ಕೇಳಿದವನು ಅಲ್ಲ. ಅದಕ್ಕೋಸ್ಕರ ನೀವು ಯಾರೋ ಫ್ರಾಂಚೈಸಿ ಮಾಡಬೇಕು ಅನ್ನೋದು ಇದ್ದರೆ ನಮ್ಮನ್ನು ಗಮನಿಸಿ, ಬನ್ನಿ, ಭೇಟಿ ಮಾಡಿ. ಫ್ರೀಯಾಗಿ ಮುಂಚೆ ನಾವು ಕೊಡ್ತಾಯಿದ್ದೇವೆ ಎಲ್ಲರಿಗೂ ಟ್ರೈನಿಂಗು. ಈಗ ಕೊಡಲ್ಲ, ಯಾಕೆಂದ್ರೆ ತುಂಬ ಜನ ಬಂದು ಗುಡ್ಡೆ ಹಾಕೋತಾರೆ. ಅದರದ್ದೇ ಆದ ಒಂದು ಊಟಕ್ಕೆ, ಮನೆಗೆ, ಜಾಗಕ್ಕೆ ಅಷ್ಟು ಮಾತ್ರ ಫೀಸ್ ಮಾಡ್ತೀವಿ. ಆ ಥರ ಕಲ್ತ್ಕೊಳ್ಳೋರಿದ್ದರೆ ನಮ್ಮ ಹತ್ರ ಬನ್ನಿ, ನಾವು ಕಲಿಸ್ಕೊಡ್ತೀವಿ, ಫ್ರಾಂಚೈಸಿ ಕೊಡ್ತೀವಿ. ಇಲ್ಲಪ್ಪ ನಾವು ರೆಡಿ, ಈ ನೋಡಿ ಇದೊಂದು ರೆಡಿ ಗ್ರೇವಿ ಬಿಡುಗಡೆ ಮಾಡಿದ್ದೀವಿ. ಇದು ಎಲ್ಲ ಹೋಟ್ಲವ್ರಿಗೆ ಅನುಕೂಲ ಆಗೋಂಥದ್ದು. ಇದೇನಾರ ನಿಮಗೆ ಇದರಲ್ಲೇ ಅಡುಗೆ ಮಾಡ್ಕೊತೀವಿ, ನಾವು ಹೋಟ್ಲ್ ಓಪನ್ ಮಾಡ್ಕೊತೀವಿ ಅಂದರೆ ನಾವೇ ನಮ್ಮ ಹುಡುಗರನ್ನ ಕಳಿಸ್ಕೊಡ್ತೀವಿ. ನಿಮ್ಮೂರಿಗೆ 2 ದಿನದಲ್ಲ ಟ್ರೈನಿಂಗ್ ಕೊಟ್ಬಿಡ್ತೀವಿ, 2 ದಿವಸ ಅಷ್ಟೇ. ನೀವೆಲ್ಲ ಹೋಟ್ಲ್ ಸೆಟಪ್ ಮಾಡ್ಕೊಳ್ಳಿ, ನಮ್ಮ ರೆಡಿ ಗ್ರೇವಿ ತಗೊಳ್ಳಿ, ಯೂಸ್ ಮಾಡಿ, ಬಿರಿಯಾನಿ ಮಾಡಿ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಿಸ್ಕೊಳ್ಳಿ. ಈ ಥರದ ಆಪ್ಷನ್ ಇದೆ. ಇಲ್ಲ ನಾನೇ ಫುಲ್ ಎಲ್ಲನೂ ಮಾಡೋದು ಕಲಿತೀನಿ ಅಂತಂದರೆ ನೀವು 1 ತಿಂಗಳ ಅವಕಾಶ ಬೇಕಾಗ್ತದೆ. ನಮ್ಮ ಹೋಟ್ಲಲ್ಲಿ ಬಂದು ನೀವು ಕಲ್ತ್ಕೋಬೋದು. ಈ ಪ್ರೋಗ್ರಾಮ್ ನೋಡ್ತಾ ಇರೋರು ನನ್ನನ್ನು ನೋಡಬೇಕು, ಭೇಟಿ ಮಾಡಬೇಕು ಅಂದರೆ ನಾನು ಕೇಕ್ ಸೋಲ್ ಬರ್ತಾಯಿದ್ದೀನಿ. ಅಲ್ಲೇ ಕಂಟಿನ್ಯೂ 4-5 ವರ್ಷದಿಂದ ನಾನು ಕೇಕ್ ಸೋಲ್ ಸಿಗ್ತೀನಿ ನಿಮಗೆ. ಅದು 15 ದಿವಸ ಸತತವಾಗಿ ನಡೆಯುವಂಥ ಶೋ ಅದು. ನೀವು ಯಾರನ್ನ ನೋಡಬೇಕು, ಮಾಡಬೇಕು, ನಮ್ಮ ಪ್ರಾಡಕ್ಟ್ ತಗೋಬೇಕು ಅನ್ನೋರಿದ್ದರೆ ದಯವಿಟ್ಟು ಕೇಕ್ ಶೋಗೆ ಬನ್ನಿ. ಪ್ಯಾಲೇಸ್ ಗ್ರೌಂಡಲ್ಲಿದೆ ಕೇಕ್ ಶೋ. ಈಗ ಮುಂಚೆ ಅದು ಇದರಲ್ಲಿ MG ರೋಡ್ ಕಡೆ ಇತ್ತು, ಈ ಅಲ್ಲಿಂದ ಅಲ್ಲಿ ಶಿಫ್ಟ್ ಆಗಿದೆ, ಪ್ಯಾಲೇಸ್ ಗ್ರೌಂಡ್ಗೆ ಶಿಫ್ಟ್ ಆಗಿದೆ. ಮೊದಲನೇ ಗೇಟ್ ಅದು. ಫಸ್ಟಿಂದ ಸ್ಟಾರ್ಟಿಂಗಿಂದ ಮೇಲಿಂದ ಬರುವಾಗ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ನಾವು ಇನ್ನೂ ಹೋಗ್ತಾ ಎಲ್ಲರೂ ಹೇಳ್ತಾನೆ ಇರ್ತೀವಿ. ಈ ಕೇಕ್ ಶೋಗೆ ಬನ್ನಿ. ನಿಮಗೆ ಇವರು ಒಂದಕ್ಕೊಂದು ಬಿರಿಯಾನಿ ಕೊಡ್ತಾ ಇದ್ದಾರೆ. ನಾನು ಮಟನ್ ಬಿರಿಯಾನಿ 100 ರೂಪಾಯಿ ಕೊಡ್ತಾ ಇದ್ದೀನಿ, ಅರ್ಧ. ಹಾಫ್ ಮಟನ್ ಬಿರಿಯಾನಿ 100 ರೂಪಾಯಿ, 3 ಪೀಸ್ ಇರುತ್ತೆ. ಅದು ಅಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ನಮ್ಮ ಕೈಯಿಂದ ಖರ್ಚಾಗುತ್ತೆ. ಯಾಕೆ ಅಂದರೆ ನಿಮ್ಮನ್ನು ತೃಪ್ತಿಪಡಿಸೋಕ್ಕೋಸ್ಕರ ನಾನು ಕೊಡ್ತಾ ಇರೋದು, ನಾನು ಲಾಭಕ್ಕಲ್ಲ. ಎಲ್ಲರೂ ಬರಬೇಕು, ನಮ್ಮ ಬಿರಿಯಾನಿ ತಿನ್ನಬೇಕು, ಟೇಸ್ಟ್ ಮಾಡಬೇಕು. ಇದು ಕಂಪ್ನಿ, ಇದನ್ನು ಸುಮ್ಮನೆ ಒಂದಿನ ಮಾಡಿ ಹೋಗುವಂಥದ್ದಲ್ಲ. ಸತತವಾಗಿ ನಾವು ಅಲ್ಲಿ ಉಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ಅಡ್ವರ್ಟೈಸ್ ಎಲ್ಲ ಮಾಡ್ತಾನೆ ಇರ್ತೀವಿ. ಇಂಥವ್ರಿಗೆ ಬೆನ್ತಟ್ಟಿ ಸ್ಪ್ರೈಸ್ ಮಾಡಿ ಇವರು ನನ್ನ ಜೀವನ ಕಟ್ಕೊಂಡಿದ್ದಾರೆ GFC ಒಳಗೆ. ಇಂಥವ್ರು ಇನ್ನೂ 100 ಜನ ಇದ್ದಾರೆ. 265 ಬ್ರಾಂಚ್ ಆಗಿದೆ ನಂದು ಇಲ್ಲಿವರೆಗೂ. ಎಷ್ಟೋ ಜನ ಗೊತ್ತೇ ಇಲ್ಲ ಇದು. ನನ್ನ ಬ್ರಾಂಚ್ ಅಲ್ಲದೆ ಅವ್ರವ್ರ ಸ್ವಂತ ಹೆಸರಲ್ಲಿ ಮಾಡ್ಕೊಂಡಿರೋರು 1000 ಜನ ಇದ್ದಾರೆ. ಅದು ಅವ್ರನ್ನೆಲ್ಲ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಮ್ಮ ಬ್ರ್ಯಾಂಡ್ ಒಳಗೆ ಯಾರು GFC ಕುಟುಂಬ ಅಂತ ಇದೆಯೋ ಅದರೊಳಗೆ ಇವರು ಜಾಯಿಂಟ್ ಆಗಿದ್ದಾರೆ. ಇವ್ರನ್ನ ದಯವಿಟ್ಟು ನೀವು ಚನ್ನಬಣ್ಣದಲ್ಲಿ ಇವರು ಏನು ಹೇಳಿದ್ದಾರೆ ಅದನ್ನು ದಯವಿಟ್ಟು ಎಲ್ಲರೂ ಬಳಸ್ಕೋಬೇಕು ಅಂತ ನಾನು ಕಳಕಳಿಗೆ ಪ್ರಯತ್ನ. ಹೇಳಿಯಪ್ಪ, ನೀವೇನು ಹೇಳ್ತೀರಿ? ಒಂದು GFC ಹೋಟ್ಲು ಚನ್ನಪಟ್ಟಣ. ಅಡ್ರೆಸ್ ಬಂದ್ಬಿಟ್ಟು ಇಂಡಿಯನ್ ಅಶೂರೆನ್ಸ್ ಕಂಪ್ನಿ,
ಚರ್ಚ್ ರೋಡಲ್ಲಿರೋದು ಈ ಔಟ್ಲೆಟು. ಇದು 10 ವರ್ಷದಿಂದ ಕೂಡ ನಮ್ಮ ಗುರುಗಳ ಆಶೀರ್ವಾದದಿಂದ ಮತ್ತು ಸಹಕಾರದಿಂದ ಇಲ್ಲಿ ಗಂಟ ನಡ್ಸ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷನೂ ಕೂಡ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಕೂಡ ಆಫರ್ ಕೊಟ್ಕೊಂಡು ನಡ್ಸ್ಕೊಂಡು ಬಂದಿದ್ದೀವಿ. ಮತ್ತು ಈ 10 ಇಯರ್ಸ್ ಆಯ್ತಲ್ಲ, ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿ 10 ಇಯರ್ಸ್ ಆದಂಥ ಪ್ರಯುಕ್ತ ಈ ಒಂದು ದಿನ ಏನು ಕೊಡ್ತಾ ಇದ್ದೀವಿ ನಾವು ಅದನ್ನು 1 ತಿಂಗಳು ಮಾಡೋಣ ಅನ್ನೋ ಉದ್ದೇಶದಿಂದ 1 ತಿಂಗಳು ಕೂಡ ನಾವು ಇದನ್ನ ಬೈ ಒನ್ ಗೆಟ್ ಒನ್ ಆಫರ್ನ ಕೊಡ್ತಾ ಇದ್ವಿ. ಇದನ್ನೆಲ್ಲ ರಾಮನಗರ ಮತ್ತು ಮದ್ದೂರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಗಳ ಗ್ರಾಹಕರು ಕೂಡ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಆಯಿತಾ? ನೀವು ಎಷ್ಟು ಜನ ಬಂದರೆ ಮೊದಲು ನಾವು ಫಸ್ಟು ಜನ ಜಾಸ್ತಿ ಬರ್ತಾರೆ, ಒಬ್ಬರಿಗೆ 2 ಬಿರಿಯಾನಿ ಕೊಡ್ತಾ ಇದ್ದಿದ್ದು. ಬೈ ಒನ್ ಗೆಟ್ ಒನ್ ಒಬ್ರಿಗೆ 2 ಕೊಡ್ತಿದ್ವಿ. ಈಗ ಒಬ್ರಿಗೆ 2 ಅಲ್ಲ, 50 ತೊಗೊಂಡ್ರು ಕೊಡ್ತೀವಿ, 100 ತೊಗೊಂಡ್ರು ಕೊಡ್ತೀವಿ. 1 ತಿಂಗಳು ಸತತವಾಗಿರ್ತದೆ, ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಏನು ಈ ಕೃಷ್ಣಪ್ಪ ಅವ್ರದ್ದು ಗರಂ ಮಸಾಲ ಏನಿದೆ ಅದು 100 ಗ್ರಾಮ್ಸ್ದು ಮತ್ತು 1 kg ಪ್ಯಾಕೆಟ್ ಇತ್ತು. ಇವಾಗೆಲ್ಲ 100 ಗ್ರಾಮ್ಸ್ ಎಲ್ಲ ಸಿಗುತ್ತೆ. 100 ಗ್ರಾಮ್ಸು ಗರಂ ಮಸಾಲ ಮತ್ತು ಕಬಾಬ್ ಪೌಡ್ರು ಮತ್ತು ಈ ಸಾಂಬಾರ್ ಪೌಡ್ರು. ಜೊತೆಗೆ ನಿಮ್ಗೆ ಏನಾದ್ರು ನೀವು ಮನೇಲೆ ಬಿರಿಯಾನಿ ಮಾಡ್ಕೊತೀವಿ 100 ಜನ 200 ಜನಕ್ಕೆ ಅಂದ್ರೆ ಬೇಕಾದ್ರೆ ಮಸಾಲೆ ಅಂತ ರೆಡಿ ಇರುತ್ತೆ, ಮಸಾಲೆನೂ ಕೂಡ ನಾನು ಕೊಡ್ತೀನಿ. ಅದನ್ನು ಕೊಡ್ತಾರೆ. ಇದು ಚೆನ್ನಾಗೆಲ್ಲ ಆಗಿದೆ, ಬೆಂದಿದೆ. ನೋಡ್ಬಿಡೋಣ ಗುಂಟೂರು ಚಿಕನ್ ಹೆಂಗೆ ಕಲರ್ ಹೆಂಗಿದೆ ಅದೇ ಕಲರ್ ಬಂತ. ಸ್ಟಾರ್ಟಿಂಗಲ್ಲಿ ಬೇರೆ ಥರ ಇತ್ತು, ಹೋಗ್ತಾ ಹೋಗ್ತಾ ಅದೇ ಸ್ಟೈಲ್ಗೆ ಬಂದ್ಬಿಡ್ತು. ಈಗ ನಮ್ಮ ಚನ್ನಮಣ್ಣಿಂದ ಪುರುಷೋತ್ತಮರು ಬಂದವ್ರೆ. ಅವರು ಗುರುಗಳಾದ ನಾನೇ ಇಲ್ಲಿ ಮಾಸ್ಟರ್ ನಿಂತಿದ್ದೀನಿ. ಅವರು ಟೇಸ್ಟ್ ಮಾಡಿ ನಮಗೆ ಹೇಳಬೇಕು ಹೇಗಿದೆ ಅಂತೇಳಿ. ಟೇಸ್ಟ್ ಮಾಡಿ ಹೇಳಿಯಪ್ಪ. ಆ್ಯಕ್ಚುಲಿ ನಾವು ಮಾಡಿಕೊಡ್ಬೇಕು. ಅವರು ನಮ್ಮ ಗುರುಗಳು ಕೊಡ್ತಾ ಇದ್ದಾರೆ. ಈ ಥರ ಒಂದು ಅವಕಾಶ ಯಾರಿಗೂ ಸಿಗಲ್ಲ ಆ್ಯಕ್ಚುಲಿ. ಖಂಡಿತ. ಇನ್ನೊಂದೇನೆಂದರೆ ಆಲ್ಮೋಸ್ಟ್ ನಮ್ಮ ಚನ್ನಪಟ್ಟಣದಲ್ಲಿ ನನ್ನ ಹೆಸರು ಸುಮಾರು ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಕರೆಯೋದೇ GFC ಅಂತ ನನ್ನ. ತುಂಬ ಎಲ್ಲೇ ಹೋದ್ರು GFC ಇವರು ಅಂತ ಗುರ್ತಿಟ್ಟಿದ್ದಾರೆ. ಅವರೇ ನನಗೆ ಗೊತ್ತಿರಲ್ಲ. ನಮ್ಮ ಹೋಟೆಲ್ ಬಿರಿಯಾನಿ ತಿನ್ಕೊಂಡು ಹೋಗಿರ್ತಾರೆ. ಅದೇ ಅಲ್ವ ಸೀಕ್ರೆಟ್. ನಾವೇನಂತ ಕನ್ಸಲ್ಟ್ ನಾವೆಲ್ಲರೂ ಹೊರಗಡೆ ಹೋದಾಗ ಕುಟುಂಬ ಅಂತ ನಿಮ್ಮ ಹೆಸರು ಪರ್ಸನಲ್ ಆಯಿತು. ಎಲ್ಲರೂ ಹೋದಾಗ GFC ಅವರು ಅಂತ ಹೇಳ್ತಾರೆ. ನಮ್ಮ ಜೀವಾಗೂ ನಾವು ಗುರ್ತಿಸ್ಕೊಂಡಿದ್ದು GFC ಅಂತಾನೆ ಚನ್ನಪಟ್ಟಣದಲ್ಲಿ. ಈಗ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಓಕೆ. ಮತ್ತೆ ಖಾರವಾಗಿದೆ. ಇದೇ ಥರ ನೀವು ನಾವೇನು ಮಾಡಿಕೊಟ್ಟಿದ್ದೀವೋ ಇದೇ ಥರ ಜನರಿಗೆ ಮಾಡಿ ಸರ್ವ್ ಮಾಡಬೇಕು. ಇಲ್ಲ, ಖಂಡಿತ ಇನ್ಮೇಲೆ ನಮ್ಮ ಹೋಟ್ಲಲ್ಲಿ ಇದೇ ಸ್ಟೈಲಲ್ಲಿ ಗುಂಟೂರು ಚಿಕನ್ ಮಾಡ್ತೀನಿ. ಜೊತೆ ಚಿಲ್ಲಿ ಚಿಕನ್ನು, ಕಬಾಬು, ಲಾಲಿಪಪ್ಪು ಪ್ರತಿಯೊಂದು ಸಿಗುತ್ತೆ. 14 ತಾರೀಕಿಂದ ಕಸ್ಟಮರ್ಗೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ದೊರೆ ಥರ ಮಾಡ್ತೀನಿ. GFC ಮಸಾಲೆಯಲ್ಲಿ ಅಡುಗೆ ಮಾಡೋ ತಿಂತಾ ಇದ್ರೆ ವಾರೆ ವಾ ಅಂತೀರಾ.